ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಿ ಕೆ ಕಿಸ್ಗೇಟ್. ಇವತ್ತು ನಾವು ಕೆಲವು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳನ್ನು ನೋಡೋಣ ಬನ್ನಿ. ಇದರಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಿದ್ದೀರಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ನಾವು ಪ್ರಶ್ನೆಗಳನ್ನು ನೋಡುವುದಕ್ಕಿಂತ ಮುಂಚೆ ನಮ್ಮ ಚಾನಲ್ ಕಡೆಯಿಂದ ಸಣ್ಣ ಸೂಚನೆ. ನಮ್ಮ ಚಾನಲ್ನಲ್ಲಿ ಪ್ರತಿದಿನ ರಾತ್ರಿ 7 ಗಂಟೆಗೆ ವಿಡಿಯೋ ಬರುತ್ತೆ. ಮಧ್ಯಾಹ್ನ 12 ಗಂಟೆಗೆ ಬಹುಆಯ್ಕೆ ಪ್ರಶ್ನೆ ಇರುತ್ತೆ. ಹಾಗೆ ಪ್ರತಿ ರವಿವಾರ ಬೆಳಗ್ಗೆ 8 ಗಂಟೆಗೆ ಒಗಟುಗಳ ವಿಡಿಯೋ ಬರುತ್ತೆ. ಆದ ಕಾರಣ ನೀವು ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಆನಲ್ಲಿ ಇಟ್ಟುಕೊಳ್ಳಿ. ಮೊದಲನೇ ಪ್ರಶ್ನೆ, ಕೆಲವರಲ್ಲಿ ಸಂಧಿವಾತದಂತಹ ಸಮಸ್ಯೆ ಉಂಟಾಗಲು ಕಾರಣವೇನು? ಎ. ಶೀತದೇಹ, ಬಿ. ಮೂಳೆ ಸಾಂದ್ರತೆ, ಸಿ. ನಿಂತು ನೀರು ಕುಡಿಯುವುದು, ಡಿ. ಬಾಣಂತಿ ನಿರ್ಲಕ್ಷ್ಯ. ಸರಿಯಾದ ಉತ್ತರ ಸಿ. ನಿಂತು ನೀರು ಕುಡಿಯುವುದು. ನಿಂತು ನೀರನ್ನು ಕುಡಿಯುವಾಗ ನೀರಿನ ಹರಿವು ನಿಮ್ಮ ದೇಹದ ಮೂಲಕ ವೇಗವಾಗಿ ಹರಿಯುತ್ತದೆ ಮತ್ತು ನಿಮ್ಮ ಕೀಲುಗಳಲ್ಲಿ ಸಂಗ್ರಹವಾಗುತ್ತದೆ. ಇದು ನಂತರದ ದಿನಗಳಲ್ಲಿ ಸಂಧಿವಾತಕ್ಕೆ ಎಡೆಮಾಡಿಕೊಡುತ್ತದೆ. ಎರಡನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಪೇರಲೆ ಹಣ್ಣನ್ನು ಸೇವಿಸಬಾರದು? ಎ. ಹೊಟ್ಟೆ, ಬಿ. ಕಣ್ಣು, ಸಿ. ಹೃದಯ, ಡಿ. ತಲೆನೋವು. ಸರಿಯಾದ ಉತ್ತರ ಎ. ಹೊಟ್ಟೆ. ಅತಿಸಾರ, ಜಠರಗರುಳಿನ ಸಮಸ್ಯೆಗಳಂತಹ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಲ್ಲಿ ಪೇರಲೆ ಹಣ್ಣು ಸೇವಿಸಬಾರದು. ಇದನ್ನು ಸೇವಿಸುವುದರಿಂದ ವಾಂತಿ, ಭೇದಿ, ಹೊಟ್ಟೆ ನೋವು, ಗ್ಯಾಸ್ ಸಮಸ್ಯೆಗಳಂತಹ ಹೆಚ್ಚಾಗುತ್ತವೆ. ಮೂರನೇ ಪ್ರಶ್ನೆ, ಕೆಲವರಲ್ಲಿ ಕುಳಿತು ಎದ್ದ ತಕ್ಷಣ ತಲೆ ತಿರುಗಲು ಕಾರಣವೇನು? ಎ. ರಕ್ತದೊತ್ತಡ, ಬಿ. ಬಿಪಿ ಕಡಿಮೆ, ಸಿ. ಮೆದುಳು ಸಮಸ್ಯೆ, ಡಿ. ಕಡಿಮೆ ರಕ್ತ ಸಂಚಾರ. ಸರಿಯಾದ ಉತ್ತರ ಬಿ. ಬಿಪಿ ಕಡಿಮೆ. ಕುಳಿತ ಜಾಗದಿಂದ ಎದ್ದು ನಿಂತ ತಕ್ಷಣ ಕೆಲವರಲ್ಲಿ ತಲೆ ತಿರುಗುವಿಕೆಯ ಅನುಭವ ಆದರೆ ಇದನ್ನು ಆರ್ಥೋಸ್ಟಾಟಿಕ್ ಹೈಪೋಟೆನ್ಷನ್ ಎಂದು ಕರೆಯಲಾಗುತ್ತದೆ. ಇದು ಕಡಿಮೆ ಬಿಪಿಯಿಂದ ಸಂಭವಿಸುತ್ತದೆ. ನಾಲ್ಕನೇ ಪ್ರಶ್ನೆ, ಹಣ್ಣುಗಳ ಮೇಲೆ ನಂಬರ್ಗಳ ಸ್ಟಿಕ್ಕರ್ಗಳನ್ನು ಏಕೆ ಅಂಟಿಸಲಾಗುತ್ತದೆ? ಎ. ತಳಿ, ಬಿ. ದೇಸಿ, ಸಿ. ಬ್ರ್ಯಾಂಡೆಡ್, ಡಿ. ಕ್ವಾಲಿಟಿ. ಸರಿಯಾದ ಉತ್ತರ ಡಿ. ಕ್ವಾಲಿಟಿ. ಹಣ್ಣುಗಳ ಮೇಲೆ ಅಂಟಿಸಿರುವ ಸ್ಟಿಕ್ಕರ್ಗಳ ನಂಬರ್ಗಳಿಗೆ ಒಂದು ಅರ್ಥ ಇದೆ. ಈ ನಂಬರ್ನಿಂದ ಹಣ್ಣಿನ ಕ್ವಾಲಿಟಿ ಹೇಗಿದೆ ಎನ್ನುವುದನ್ನು ತೋರಿಸುತ್ತದೆ. ಐದನೇ ಪ್ರಶ್ನೆ, ಮಹಾಭಾರತದ ಸುಗ್ರೀವ ಮತ್ತು ಆಂಜನೇಯ ಭಾರತದ ಯಾವ ರಾಜ್ಯದಲ್ಲಿ ವಾಸಿಸಿದರು ಎಂಬ ಉಲ್ಲೇಖವಿದೆ? ಎ. ಪಂಜಾಬ್, ಬಿ. ಕರ್ನಾಟಕ, ಸಿ. ಹರಿಯಾಣ, ಡಿ. ಉತ್ತರ ಪ್ರದೇಶ್. ಸರಿಯಾದ ಉತ್ತರ ಬಿ. ಕರ್ನಾಟಕ. ರಾಮಾಯಣದಲ್ಲಿ ಬರುವ ಪ್ರಮುಖ ಪಾತ್ರಗಳಾದ ಸುಗ್ರೀವನ ವಾನರ ಸೇನೆ ಮತ್ತು ಚಿರಂಜೀವಿಯಾದ ಆಂಜನೇಯನು ವಾಸಿಸಿದಂತಹ ಕಿಷ್ಕಿಂಧೆಯು ನಮ್ಮ ಕರ್ನಾಟಕದ ಹಂಪೆಯ ಸುತ್ತಮುತ್ತಲಿನ ಸ್ಥಳವಾಗಿದೆ. ಸ್ನೇಹಿತರೆ, ಇವಾಗ ನಾವು 6ನೇ ಪ್ರಶ್ನೆ ನೋಡುವ ಮುಂಚೆ ನೀವು ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋವನ್ನು ಲೈಕ್ ಮಾಡಿಲ್ಲ ಎಂದರೆ ಲೈಕ್ ಮಾಡಿ. ಬನ್ನಿ 6ನೇ ಪ್ರಶ್ನೆ ನೋಡೋಣ. 6ನೇ ಪ್ರಶ್ನೆ, 30 ದಿನಗಳು ಉಪ್ಪು ತಿನ್ನದೇ ಇದ್ದರೆ ಏನಾಗುತ್ತದೆ? ಎ. ಕಡಿಮೆ ಬಿಪಿ, ಬಿ. ಸಾವು ಸಂಭವಿಸುತ್ತದೆ, ಸಿ. ಸ್ನಾಯುಗಳ ಕೆಲಸ ಕಡಿತ, ಡಿ. ನರಸಂವಹನ ಕಡಿತ. ಸರಿಯಾದ ಉತ್ತರ ಸಿ ಮತ್ತು ಡಿ. ಸರಿಯಾದ ಪ್ರಮಾಣದಲ್ಲಿ ಉಪ್ಪನ್ನು ಸೇವಿಸದೇ ಇದ್ದರೆ ದೇಹದಲ್ಲಿ ಎಲೆಕ್ಟ್ರೋಲೈಟ್ ಅಸಮತೋಲನಕ್ಕೆ ಕಾರಣವಾಗುತ್ತದೆ. ಇದರ ಪರಿಣಾಮವು ಸ್ನಾಯುಗಳ ಕೆಲಸ ಮಾಡುವುದನ್ನು ನಿಲ್ಲಿಸುತ್ತದೆ. ಯಾವುದೇ ರೀತಿಯ ನರಸಂವಹನವನ್ನು ಕಡಿತಗೊಳಿಸಲಾಗುತ್ತದೆ. ಇದರಿಂದ ದೇಹದಲ್ಲಿ ವಾಕರಿಕೆ, ತಲೆಸುತ್ತು, ನಿರ್ಜಲೀಕರಣದಂತಹ ಸಮಸ್ಯೆಗಳು ಶುರುವಾಗುತ್ತವೆ. 7ನೇ ಪ್ರಶ್ನೆ, ಮೈಸೂರು ಸಂಸ್ಥಾನವನ್ನು ಆಳಿದ ರಾಜರು ಎಷ್ಟು ಮಂದಿ? ಎ. 24, ಬಿ. 34, ಸಿ. 14, ಡಿ. 54. ಸರಿಯಾದ ಉತ್ತರ ಎ. 24. ಮೈಸೂರು ಸಂಸ್ಥಾನವನ್ನು ಆಳಿದ 24 ರಾಜರಾಗಿದ್ದಾರೆ.
8ನೇ ಪ್ರಶ್ನೆ, ಊಟದ ನಂತರ ಯಾವುದನ್ನು ತಿಂದರೆ ಜೀರ್ಣಕ್ರಿಯೆ ಹೆಚ್ಚುತ್ತದೆ? ಎ ಅಡಿಕೆ, ಬಿ ಸಕ್ಕರೆ, ಸಿ ಏಲಕ್ಕಿ, ಡಿ ಲವಂಗ. ಸರಿಯಾದ ಉತ್ತರ ಸಿ ಏಲಕ್ಕಿ. ಊಟದ ನಂತರ ಕೆಲವರಲ್ಲಿ ಹೊಟ್ಟೆಯಲ್ಲಿ ವಾಯು ತುಂಬಿಕೊಳ್ಳುತ್ತದೆ ಮತ್ತು ಆಮ್ಲೀಯತೆ ಎದುರಾಗುತ್ತದೆ. ಇಂತಹ ಸಮಸ್ಯೆಯಿಂದ ಬಳಲುತ್ತಿರುವವರು ಊಟದ ಬಳಿಕ ಏಲಕ್ಕಿ ಸೇವನೆ ಮಾಡಿದರೆ ಈ ಸಮಸ್ಯೆಗಳಿಂದ ದೂರವಿಡುವುದರ ಜೊತೆಗೆ ಜೀರ್ಣಕ್ರಿಯೆ ಉತ್ತಮವಾಗುತ್ತದೆ. 9ನೇ ಪ್ರಶ್ನೆ, ಯಾವ ಗಿಡದಿಂದ ಚರ್ಮ ರೋಗ ಸಮಸ್ಯೆ ನಿವಾರಣೆ ಆಗುತ್ತದೆ? ಎ ನೀಲಗಿರಿ, ಬಿ ಹರಳೆಲೆ, ಸಿ ವಿಳ್ಯದೆಲೆ, ಡಿ ನಾಚಿಕೆ ಗಿಡ ಮುಟ್ಟಿದರೆ ಮುನಿ. ಸರಿಯಾದ ಉತ್ತರ ಡಿ ನಾಚಿಕೆ ಗಿಡ. ನಾಚಿಕೆ ಗಿಡ ಎಲೆಯ ರಸವನ್ನು ಚರ್ಮದ ಮೇಲೆ ಹಚ್ಚುವುದರಿಂದ ಚರ್ಮ ರೋಗ, ಚರ್ಮದ ಸಮಸ್ಯೆ, ಬೆವರಿನ ಗುಳ್ಳೆಗಳು ನಿವಾರಿಸಲು ಇದು ಸಹಾಯ ಮಾಡುತ್ತದೆ. 10ನೇ ಪ್ರಶ್ನೆ, ಶೀತ ಮತ್ತು ಕೆಮ್ಮಿನಿಂದ ದೂರವಿರಲು ಯಾವುದನ್ನು ಸೇವಿಸಬೇಕು? ಎ ಕಿವಿ, ಬಿ ನಿಂಬೆ, ಸಿ ಕಿತ್ತಳೆ, ಡಿ ನೆಲ್ಲಿಕಾಯಿ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ವಿಟಮಿನ್ ಸಿ ಸಮೃದ್ಧವಾಗಿರುವ ಹಣ್ಣುಗಳು ಮತ್ತು ತರಕಾರಿಗಳು ಶೀತ ಮತ್ತು ಕೆಮ್ಮು ಉಂಟು ಮಾಡುವ ವೈರಸ್ಗಳಿಂದ ನಮ್ಮನ್ನು ರಕ್ಷಿಸುತ್ತವೆ. ಸ್ನೇಹಿತರೆ, ಇವಾಗ ನಿಮಗೆ ಒಂದು ಒಗಟನ್ನು ನೀಡಲಾಗುತ್ತೆ. ಈ ಒಗಟಿಗೆ ಯಾರು ಮೊದಲು ಕಾಮೆಂಟ್ ಮಾಡುತ್ತಾರೋ ಅವರ ಕಾಮೆಂಟನ್ನು ಪಿನ್ ಮಾಡುತ್ತೇನೆ. ಒಗಟು, ಮುಸುಕಿನ ಗಡಿಗೆಯಲ್ಲಿ ಕೆಂಪು ರತ್ನಗಳು ತುಂಬಿವೆ. ಮುಸುಕಿನ ಗಡಿಗೆಯಲ್ಲಿ ಕೆಂಪು ರತ್ನಗಳು ತುಂಬಿವೆ. ಸ್ನೇಹಿತರೆ, ನಿಮಗೆ ಗೊತ್ತಿರುವ ಒಗಟುಗಳನ್ನು ಮತ್ತು ಅದರ ಉತ್ತರವನ್ನು ಕಾಮೆಂಟ್ ಮಾಡಿ. ಮುಂದಿನ ಒಗಟುಗಳ ಸ್ಪರ್ಧೆಯಲ್ಲಿ ನಿಮಗೆ ಗೊತ್ತಿರುವ ಒಗಟುಗಳನ್ನು ಹಾಕುತ್ತೇನೆ. ಸ್ನೇಹಿತರೆ, ಇಲ್ಲಿಗೆ ನಿಮ್ಮ ಪ್ರಶ್ನೆಗಳು ಮುಗಿದಿವೆ. ಇದರಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಿದ್ದೀರಿ ಅಂತ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ಥರದ GK ಪ್ರಶ್ನೆಗಳಿಗೋಸ್ಕರ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಜೈ ಹಿಂದ್, ಜೈ ಕನ್ನಡಾಂಬೆ. ಧನ್ಯವಾದಗಳು.